ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಮಕೂರಿನ ಚೈತ್ರಗೌಡ. ಸೊ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತು ನಾವಿದ್ದೀವಿ ಶ್ರೀರಾಮ ಜನ್ಮಭೂಮಿಯಾದಂಥ ಅಯೋಧ್ಯದಲ್ಲಿ. ಹಿಂದಿನ ದಿವಸ ನಾವು ಕಾಶಿಯಲ್ಲೇ ಸ್ಟೇ ಆಗಿದ್ವಿ. ಸೊ ಮಾರ್ನಿಂಗ್ 3 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ 4 ಗಂಟೆಗೆ ನಾವು ಕಾಶಿ ಬಿಟ್ಟು ಅಯೋಧ್ಯ ರೀಚ್ ಆಗೋಕ್ಕೆ ಅಂತ ಹೊರಟಿದ್ದೀವಿ. ಸೊ ಜರ್ನಿಯನ್ನು ಎಂಜಾಯ್ ಮಾಡಿ. ಸೊ ಈ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ. ನಾವು ಅಯೋಧ್ಯದಲ್ಲಿ ರಾಮ ಜನ್ಮಭೂಮಿ, ರಾಮ ಮಂದಿರ, ಹಾಗೆ ಸರಾಯು ನದಿ ಎಲ್ಲ ನೋಡಿದ್ವಿ. ಹಾಗೆ ಅಯೋಧ್ಯ ರೀಚ್ ಆಗ್ತಾ ಇದ್ದೀವಿ ನೋಡಿ. 6 o'clock ಆಗ್ತಾ ಬಂದಿತ್ತು ಆಲ್ರೆಡಿ. ಸೊ ಸುತ್ತ ಎಷ್ಟು ಗ್ರೀನರಿ ಇದೆ, ಯಾವ ಕಡೆ ನೋಡಿದ್ರು ಗ್ರೀನರಿ. ನಮ್ಮ ಶ್ರೀರಾಮ ಹುಟ್ಟಿದ ಜಾಗ ಇಷ್ಟು ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಗೈಸ್. ಸೊ ಹೋಗ್ತಾ ಜರ್ನಿ ಎಂಜಾಯ್ ಮಾಡಿ. ಟೀ ಬ್ರೇಕಿಗೆ ಅಂತ ನಿಲ್ಲಿಸಿದ್ರು. ಅಲ್ಲಿ ಎಷ್ಟು ಚೆನ್ನಾಗಿರೋ ಮೊಲಗಳಿದೆ ನೋಡಿ ಗೈಸ್. ಅವಾಗ ತಾನೇ ಸನ್ರೈಸ್ ಆಗ್ತಿತ್ತ. ಕ್ಯೂಟ್ ಆಗಿರೋ ರ್ಯಾಬಿಟ್ಸ್ನೆಲ್ಲ ನೋಡಿ ನಮಗೊಂಥರ ಸಖತ್ತು ಖುಷಿ ಫೀಲಿಂಗ್ ಆಗ್ತಿತ್ತು. ಎಷ್ಟು ಚೆಂದ ಇದೆ. ಅವೆಲ್ಲ ಯಾರೋ ಬೇರೆ ಸ್ಟೇಟಿಂದ ಬಂದ್ಬಿಟ್ಟಿದ್ದಾರೆ ಅಂತ ನಮ್ಮನ್ನೇ ಗುರಾಯಿಸ್ತಾ ಇದ್ವು. ನಾವು ಕನ್ನಡ ಬರುತ್ತೇನ್ರು, ನಿಮಗೆ ಹಿಂದಿ ಬರುತ್ತೇನ್ರು ಅಂತ ರೇಗಿಸ್ಕೊಂಡು ಮಾತಾಡಿಸ್ತಾ ಇದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ ಅದೆಲ್ಲ. ನೋಡಿ ಎಷ್ಟು ನಮ್ಮನ್ನೇ ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ಕೂತಿಯಾವೆ. So cutest rabbits. ರ್ಯಾಬಿಟ್ಸ್ನೆಲ್ಲ ಮಾತಾಡ್ಕೊಂಡು ನೆಕ್ಸ್ಟು ಟೀ ಕುಡಿಯೋಣ ಅಂತ ಹೋದ್ವಿ. ನಾವು ಯೂಶ್ವಲಿ ಕಾಫಿ ಕುಡಿಯೋದು, ಬಟ್ ಆ ಸೈಡ್ ಕಾಫಿ ಅಷ್ಟು ಚೆನ್ನಾಗಿ ಮಾಡಲ್ಲ ಅಂತ ಟೀ ಕುಡಿತಾ ಇದ್ವಿ. ಸೊ ಡ್ಯಾಡಿ ಮಾತ್ರ ಕಾಫಿ ತೊಗೊಂಡಿದ್ರು. ಅಮ್ಮ ಕಾಫಿ ಟೀ ಏನು ಕುಡಿಯೋಲ್ಲ. ಸೊ ಅಮ್ಮ ವಾಕ್ ಮಾಡ್ತಿದ್ದಾರೆ ನೋಡಿ ಹಿಂದೆ. ಡ್ಯಾಡಿಗೆ ಕಾಫಿ ಆ್ಯಾವ್ರೇಜ್ ಅನಿಸ್ತು. ಅವರೆಲ್ಲ ನಮ್ಮ ಪ್ಯಾಸೆಂಜರ್ಸು. ನಮ್ಮ ಅಣಿಯ ಕುಡಿತಾವನೆ. ಅವ್ನು ಕುಡಿದಿದ್ಮೇಲೆ ನಂದೊಂದು ಕ್ಲಿಪ್ಪಿಂಗ್ ತಗೋ ಅಂತ ಅಂದ್ವಿ. ತುಂಬ ಬಿಸಿ ಇತ್ತು ಗೈಸ್. ಅದು ಮಡಿಕೆದ್ರಲ್ಲಿ ಕೊಟ್ಟಿದ್ರಲ್ಲ, ಆದರೆ ಫಸ್ಟ್ಗೆ ನನಗೆ ಮಡ್ ಸಿಕ್ಬಿಡ್ತು. ಅದಾದಮೇಲೆ ಚೆನ್ನಾಗಿ ಎಲ್ಲ ಹಾಕಿ ಒಂದು ರೇಂಜಿಂಗ್ ಮಾಡಿದರು. ಬಟ್ ತುಂಬ ನೀರು ಹಾಲು. ಸೊ ಚೆನ್ನಾಗಿದೆ, ಇಟ್ಸ್ ಓಕೆ ಅಂದ್ಕೊಂಡು ಕುಡಿದು ಕುಡಿಯೋ ನಮ್ಮಣ್ಣ ನೋಡಿ ಗೈಸ್. ಟೀ ಎಲ್ಲ ಕುಡ್ಕೊಂಡು ನೆಕ್ಸ್ಟು ಅಯೋಧ್ಯೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಹಾಗೆ ಬಸ್ಸಲ್ಲಿ ಚಂದ್ರು ಅಂಕಲ್ ಅಂತ ಮೈಸೂರಿಂದ ಬಂದಿದ್ದವರು. ಅವರು ಎಲ್ರದ್ದು ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಮಾತಾಡ್ಸಿದ್ದಾರೆ. ಎಲ್ಲರೂ ಸೇರಿದ್ದೀವಿ. ಸೊ ನಾವೊಂದು ಟೂರ್ಗೆ ಬಂದಿದ್ದೀವಿ ಮೈಸೂರಿಂದ. ನೀವು ಬೇರೆ ಬೇರೆ ಊರಿಂದ ಬಂದಿದ್ದೀರಾ, ಬೇರೆ ಬೇರೆ ಪ್ರೊಫೆಷನಿಂದ ಬಂದಿದ್ದೀರಾ. ಯಾರು ಸುಮ್ಮನೆ ಮುಖ ನೋಡ್ತಾ ಇದ್ದೀವಿ, ಕೆಲವರಿಗೆಲ್ಲ ಪರಿಚಯ ಇಲ್ಲ. ಎಲ್ಲರೂ ಸೇರಿದ್ದೀವಿ. ಸೊ ನಾವೊಂದು ಟೂರ್ಗೆ ಬಂದಿದ್ದೀವಿ ಮೈಸೂರಿಂದ. ನೀವು ಬೇರೆ ಬೇರೆ ಊರಿಂದ ಬಂದಿದ್ದೀರಾ, ಬೇರೆ ಬೇರೆ ಪ್ರೊಫೆಷನಿಂದ ಬಂದಿದ್ದೀರಾ. ಯಾರು ಸುಮ್ಮನೆ ಮುಖ ನೋಡ್ತಾ ಇದ್ದೀವಿ, ಕೆಲವರಿಗೆಲ್ಲ ಪರಿಚಯ ಇಲ್ಲ. ಗೈಸ್ ಫಸ್ಟು ನಮ್ಮ ಮನೆಯ ಕುಲಕಂಠೀರವ ವರುಣ ಕುಮಾರ ಮಾತಾಡಿಸ್ತಾನೆ ನೋಡಿ ಗೈಸ್. ಎಲ್ರೂ ಹಾಗೆ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಕೊಡ್ತಾನೆ ನೋಡಿ, ಎಂಜಾಯ್ ಮಾಡಿ. ವರುಣ್ ಅಂತ ಹೇಳಿ, ನಾವು ತುಮಕೂರಿಂದ 4 ಮೆಂಬರ್ಸ್ ಫ್ಯಾಮಿಲಿ ಬಂದಿದ್ದೀವಿ. ನಾನು ಇವಾಗ ಇದು ಡಿಗ್ರಿ ಮುಗಿಸಿ MBA ಜಾಯ್ನ್ ಆಗಿದ್ದೀನಿ. ಅಟ್ ಪ್ರೆಸೆಂಟ್ ಐನಾಕ್ಸಲ್ಲಿ ವರ್ಕ್ ಮಾಡ್ತಿದ್ದೀನಿ ತುಮಕೂರು ಎಸ್ಪೆಷಲಿ. ಅಯ್ಯಪ್ಪ ಏನು ನಾಚಿಕೆ ನೋಡಿ ಗೈಸ್ ನಮ್ಮ ಅಣಿಯಂಗೆ. ಇವಾಗ ನಮ್ಮ ಬಾಸ್ ಅಂದರೆ ನಮ್ಮ ಡ್ಯಾಡಿ ಮಾತಾಡೋಕ್ಕೆ ಬರ್ತಾರೆ ನೋಡಿ ಗೈಸ್. ಹೆಂಗೆ ಮಾತಾಡ್ತಾರೆ ಅಂದರೆ ನೋಡಿ ಕಳ್ದೋಗ್ಬಿಡ್ತೀರಾ. ಇಲ್ಲಿಗೆ ನಿಮಗೆಲ್ಲ 80ನೇ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಶುಭಾಶಯಗಳು. ಬೆಳಗಿನ 1ನೇ ಗಂಟೆ. ನೆಕ್ಸ್ಟ್ ನನ್ನ ಪ್ರೊಫೆಷನ್ ಬಂದು ನಾನು ಅಡ್ಮಿಷನ್ ಆಫೀಸಲ್ಲಿ ನನ್ನ ನರ್ಸಿಂಗ್ ಕಾಲೇಜಲ್ಲಿ ಆಫೀಸ್ ವರ್ಕರ್ ಆಗಿ ಮಾಡ್ತಾ ಇದ್ದೀನಿ. ನಮ್ಮದು ಅಡ್ಮಿಷನ್ ಎಲ್ಲ ಇದೆ. ಮತ್ತು ನಮ್ಮ ಸಂಸ್ಥೆ ಬಂದು ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಅಂತ ಹೇಳಿ. ಅಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ನೀವು ಅಟ್ ಎ ಟೈಮ್ ಕಂಪ್ಲೀಟ್ ಮಾಡಿ ಕರ್ಕೊಂಬರ್ಬೋದು. ಆ ಥರ ನಮ್ಮಲ್ಲಿ ಫೆಸಿಲಿಟೀಸ್ ಇದೆ. ಯಾಕಪ್ಪ ಅಂದರೆ ಈಗ ಹೈದರಾಬಾದಲ್ಲಿ ರಾಮೋಜಿರಾವ್ ಸಿಟಿಲಿ ಹೆಂಗಿದೆ, ಒಂದು ಫಿಲಮ್ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ನೀವು ಕೊಡ್ತಿದೆ. ಮತ್ತು ನೀವು ಬಂಧುಗಳೇ ನಿಮ್ಮನ್ನೆಲ್ಲ ಭೇಟಿಯಾಗಿ ಎಲ್ಲ ಟ್ರಾವೆಲ್ ಮಾಡಿಕೊಂಡು ನೋಡ್ತಾರೆ, ಒಂಥರ ಖುಷಿ ಆಗುತ್ತೆ. ಇದೇ ಥರ ಆದರೆ ವರ್ಷಕ್ಕೋ 2 ವರ್ಷಕ್ಕೋ ಎಲ್ಲ ಸೇರ್ತಾರನ್ನ ವಿನಿಮಯ ಮಾಡ್ಕೊಳ್ಳಿ. ಹೆಸರುಗಳು, ಫೋನ್ ನಂಬರ್ಗಳು. ಜರ್ನಿಲಿ ಎಲ್ಲ ಡ್ಯಾನ್ಸ್ ಮಾಡಿ ನಗ್ನಾಗ್ತಾ ಇರಿ. ಸೆಪ್ಟೆಂಬರ್ ಹಾಕೊಂಬೇಡಿ, ಯಾಕೆಂದ್ರೆ ಎಲ್ಲ ಒಂದು ನಿದ್ದೆ ಬಂದ್ಬಿಡ್ತೈತೆ, ಮಲಗ್ಬಿಡ್ತೀರಾ. ಅದ್ರ ಬರಲಿ ಇವ್ರು ಹೇಳ್ದಂಗೆ ಒಂದು ಎಂಟರ್ಟೈನ್ಮೆಂಟ್ ಇರಲಿ. ಇವಾಗ ನಮ್ಮ ಮನೆಗೆ ರಿಯಲ್ ಕ್ಯೂರಿಫೈ ಆಗಿರುವಂಥ ನಮ್ಮ ಅಮ್ಮ ಮಾತಾಡ್ತಾರೆ ನೋಡಿ ಗೈಸ್. ಅವ್ರು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ. ಫ್ಯಾಮಿಲಿ ಮೆಂಬರ್ಸ್ ಬಂದಿರೋದು. ನಾನು ಪ್ರೇರಣಾ ಮೋಟರ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.
ಗೈಸ್, ಈಗ ನಾನು ದ OG ಆಫ್ ದ ಚಾನೆಲ್ ಮಾತಾಡ್ತೀನಿ ನೋಡಿ. ನಾನು BCom ಕಂಪ್ಲೀಟ್ ಆಗಿ ನಾನು MBA ಮಾಡ್ಕೊಂಡಿದ್ದೀನಿ. ಹಾಗೆ CA ಫೌಂಡೇಶನ್ ಕಂಪ್ಲೀಟ್ ಆಗಿ CA ಇಂಟರ್ ಕೂಡ ಮಾಡ್ತಿದ್ದೀನಿ. ಈಗ ಲಾಸ್ಟ್ ಮಂತ್ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದೀನಿ, ಚೈತ್ರ ಗೌಡ KA06 ಅಂತ. ಈ ಚಾನೆಲ್ ಅಲ್ಲಿ ನಾನು ಟ್ರಾವೆಲ್, ಫುಡ್, ಹಾಲ್ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ. ಎಲ್ಲರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಚೈತ್ರ ಗೌಡ ಅಂತ. ಐ ಲವ್ ಸಿಂಗಿಂಗ್, ಡ್ಯಾನ್ಸಿಂಗ್ ಮತ್ತೆ ಕುಕಿಂಗ್ ಎಲ್ಲ ಇಷ್ಟ ಇರುತ್ತೆ. ಮತ್ತೆ ಟ್ರಾವೆಲಿಂಗ್ ಅಂತೂ ಸಖತ್ ಇಷ್ಟ. ಎವ್ರಿ ಇಯರ್ ಎಲ್ಲಾದ್ರೂ ಪ್ಲಾನ್ ಮಾಡ್ತಾ ಇರ್ತೀನಿ. ಸೊ ಲಾಸ್ಟ್ ಇಯರ್ ಮುಂಬೈಗೆ ಹೋದಾಗ ಒಳ್ಳೆ ಎಂಜಾಯ್ಮೆಂಟ್ ಇತ್ತು. ಈ ಇಯರ್ ನಂಗೆ ಅಷ್ಟೇ ಖುಷಿ ಆಗ್ತಿದೆ. ಸೊ ಹ್ಯಾಪಿ ನಿಮ್ ಜೊತೆ ಎಲ್ಲ ಟ್ರಾವೆಲ್ ಮಾಡ್ತಿರೋದಕ್ಕೆ. ಥ್ಯಾಂಕ್ ಯು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಎವ್ರಿ ಇಂಡಿಯನ್ ಆಫ್ ದಿಸ್ ಇಂಡಿಯಾ ಅಂಡ್ ಐ ಲವ್ ಮೈ ಇಂಡಿಯಾ. ಥ್ಯಾಂಕ್ ಯು. ಇಂಡಿಯಾ, ನಮ್ಮ ಇಂಡಿಯಾ, ಸ್ವತಂತ್ರ ಭೂಮಿ ಇಂಡಿಯಾ. ನಾವು ಹೋಗಿದ್ದ ದಿವಸ ಇಂಡಿಪೆಂಡೆನ್ಸ್ ಡೇ ಆಗಿತ್ತು ಗೈಸ್. ಸೊ ಅದಕ್ಕೆ ಎಲ್ಲರೂ ವಿಶ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ. ಹ್ಯಾಪಿ 80th ಇಂಡಿಪೆಂಡೆನ್ಸ್ ಡೇ. ತಾಯಿ ನಿನ್ನ ಉಪಕಾರವನ್ನು ಮರೆಯಲೆಂತು ನಾನು. ಬಂದಿದ್ದೀನಿ ನಮ್ಮೂರಿಂದ ನಮ್ಮಮ್ಮ ಅಪ್ಪನ ಕರ್ಕೊಂಡ್ ಬಂದಿದ್ದೀನಿ. ನಾನು MSc ಯೋಗಿಕ್ ಸೈನ್ಸ್ ಅಂಡ್ ಯೂನಿಯನ್ ಹ್ಯೂಮನ್ ಭೂಮಿ ನಾವು ಗಾಯನ ಮಾಡೋರ ಭಾರತ ಭೂಮಿ ನಮದಮ್ಮ, ಭೂಮಿ ನಮದಮ್ಮ, ತಂದೆಯ ಮಾತು ಪಾಲಿಸಬೇಕು ಎನ್ನುವುದ ತೋರಿದ ಶ್ರೀರಾಮ, ಎನ್ನುವುದ ತೋರಿದ ಶ್ರೀರಾಮ, ಗುರುವಿನ ಆಜ್ಞೆ ಪಾಲಿಸಬೇಕು ಎಂಬುದ ತಿಳಿಸಿದ ಶ್ರೀರಾಮ, ಎಂಬುದ ತಿಳಿಸಿದ ಶ್ರೀರಾಮ. ರೇಣುಕಾ ಅಕ್ಕ ಅಂತ, ಅವರು ಯೋಗ ಟೀಚರ್. ಹಾಗೆ ಇವರು ಜ್ಯೋತಿ ಆಂಟಿ ಅಂತ, ಅಂದರೆ ಚಂದ್ರು ಅಂಕಲ್ ಅವರ ವೈಫು. ಎವ್ರಿವನ್, ನನ್ನ ಹೆಸರು ಜ್ಯೋತಿ ಅಂತ. ನಾನು ಮೈಸೂರಿಂದ ಬಂದಿದ್ದೀನಿ. ನಾನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕ್ ಅಲ್ಲೇ ಮಾಡ್ತಾ ಇದ್ದೀನಿ. ಒಳ್ಳೆ ಪ್ಲಾನ್. ಯಾಕೆ ಅಂತಂದ್ರೆ ಇನ್ನೊಂದೇನೋ ಅಲೋ, ಹುಟ್ಟು ನಿಶ್ಚಿತ, ಸಾವು ಖಚಿತ. ಸರಿನಾ? ಉಳ್ಕ ತಿನ್ಕ ಯಾಕೆ ತೆಗಿಬೇಕು? ಈ ಕಡೆ ಹೆಂಡತಿ ಮಾತು ಕಟ್ಕೊಂಡು, ಅಪ್ಪ ಅಮ್ಮನ್ ಮಾತು ಕಟ್ಕೊಂಡು, ಗಂಡನ್ ಮಾತು ಕಟ್ಕೊಂಡು ಅವ್ರಿಗೆ ಎದ್ರಿಕಂದ್ರೆ ನೀವೆಲ್ಲ ಇರ್ಬೇಕು ಹೋಗ್ಬೇಡಿ. ಸರಿನಾ? ನಿಮ್ ಡಿಸಿಷನ್ ನಿಮ್ ಕೈಲಿ ಐತೆ ಅಷ್ಟೇ. ಸರಿನಾ? ಸರಿನಾ? ಹಂಗೆ ಹೆಲ್ತ್ ಕಡೆ ಗಮನ ಕೊಡಿ. ಬಟ್ ಏನಪ್ಪಾ ಅಂದ್ರೆ ಒಳ್ಳೇದಂದ್ರೆ ಕೆಟ್ಟದ್ದು ಒಂದಿರ್ತದೆ. ಹೆಲ್ತ್ ಕಡೆ ಗಮನ ಕೊಡಿ. ಸರಿನಾ? ಇವ್ರು ನವೀನ್ ಅಣ್ಣ ಅಂತ. ಹಾಗೆ ನೆಕ್ಸ್ಟ್ ಆಶಾ ಆಂಟಿ ಅಂತ. ಎಷ್ಟು ಜೋವಿಯಲ್ ಆಗಿದ್ರು ಗೊತ್ತಾ, ವೆರಿ ವೆರಿ ಸ್ಮೈಲಿಂಗ್ ಅಂತ. ಸಖತ್ತಾಗಿದ್ರು. ಐ ಮೀನ್ ಎಲ್ರ ಜೊತೆ ಜಾವಿಯಲ್ ಆಗಿ ಮಾತಾಡ್ಕೊಂಡು ನಗ್ನಾಗ್ತಾ ಇದ್ರು. ಸೊ ನಮ್ಮಪ್ಪ ಅದಕ್ಕೆ ಅವ್ರನ್ನ ಸ್ಮೈಲ್ ಆಶಾ, ಎಸ್ ಆಶಾ ಅಂತ ರೇಗಿಸ್ತಾ ಇದ್ದಾರೆ. ಆ್ಯಂಡ್ ಇಟ್ಸ್ ಅನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಸ್ ಆಶಾ ಅಂತ, ಸ್ಮೈಲ್ ಆಶಾ ಅಂತ ಹೇಳಿ. ಸ್ಮೈಲ್ ಆಶಾ ನನ್ನ ಹೆಸರೇ ಅಲ್ಲ, ಆಶಾ ಎಸ್ ಜೋಶಿ ಅಂತಾರೆ ನನ್ನ ಹೆಸರು. ನಾವು ಇವಾಗ ನಮ್ಮ ಮೇಡಮ್ ಹೇಳಿದ್ರಲ್ಲ, ಅವ್ರ ಜೊತೆಗೆ ಅವ್ರ ಹತ್ರಕ್ಕೂ ಯೋಗಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲರೂ ಯೋಗ ಮಾಡಿ, ರೋಗದಿಂದ ದೂರ ಇರಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಒಂದು ಹಾಡು ಬಿಡಿ, ಯಾವ್ದಾನ ಒಂದು ಹಾಡು ಅಷ್ಟು ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ನೇತ್ರಾವತಿ ಅಂತ. ನಾವು ಮಲ್ಲತ್ತಳ್ಳಿ. ಇದು ಅಯೋಧ್ಯೆಯಲ್ಲಿರುವಂಥ ಮಾರ್ಕೆಟು. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಟೋಟಲ್ 11 ಜನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಕೊಂಡ್ರೆ ದಿ ಬೆಸ್ಟ್ ಕರ್ನಾಟಕ ಅನ್ಬೋದು. ನಮ್ಮ ದೇವಸ್ಥಾನಗಳಲ್ಲಿ ಊಟ ಇದು ಎಲ್ಲ ತುಂಬಾ ಸ್ವಚ್ಛತೆಯನ್ನ ಕಾಪಾಡ್ಕೊಂಡ್ ಬರ್ತಿದ್ದೀವಿ. ಆದ್ರೆ ಈ ಕಡೆನೂ ಅದನ್ನ ಪಾಲಿಸ್ಕೊಂಡ್ ಬಂದ್ರೆ ನಮ್ಮ ಭಾರತ ಒಂದು ಸ್ವಚ್ಛ ಭಾರತ ಅಂತ ಆಗುತ್ತೆ. ಸೊ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಗ ನಾನೊಂದು ಡೈಲಾಗ್ ನ ಹೇಳ್ತೀನಿ. ಕಿತ್ತೂರು ಚೆನ್ನಮ್ಮರಾಡಿಯ ಡೈಲಾಗ್ ನ. ಆ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರಿಗೆ ಕಂಪನಿಯವ್ರು ಬಂದು ಕಪ್ಪ ಕೊಡಬೇಕು ಅಂತ ಹೇಳ್ತಾರಲ್ಲ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ಬಂಧು ಬಳಗರೆ, ನಿಮಗೇಕೆ ಕೊಡಬೇಕು ಕಪ್ಪ? ಉತ್ತಿದ್ದೀರಾ, ಬಿತ್ತಿದ್ದೀರಾ, ಭೂಮಿ ಬೆಳೆ ಬೆಳೆಯುತ್ತೆ, ಬಾನು ಮಳೆ ಸುರಿಸುತ್ತೆ, ನಿಮಗೇಕೆ ಕೊಡಬೇಕು ಕಪ್ಪ? ಕೊಬ್ಬು ತಿಂದಲು ಕೊಡಲು ಕೊಟ್ಟ ಅವಕಾಶಕ್ಕೆ ನಮ್ಮನ್ನೇ ನೀವು ಕೊಲ್ಲೋಲು ಬರಿತೀರಾ. ನಿಮ್ಮನ್ನು ಬದುಕಲು ಬಿಟ್ಟಿದ್ದೇ ನಮ್ಮ ಒಂದು ತಪ್ಪಾಯಿತು.
ಇನ್ನ ನಿಮಗೆ ಕ್ಷಮೆ ಇಲ್ಲ. ಇನ್ನ ನೀವು ದೇಶವನ್ನು ಬಿಟ್ಟು ತೊಲಗಿ. ಜೈ ಕರ್ನಾಟಕ ಮಾತೆ. ಏನಾಗಿದೆ ಅಂದ್ರೆ ಮೋದಿ ಅವರು ಬರೋಕ್ ಮೊದ್ಲು ನಾವ್ ಏನ್ ನೋಡಿದ್ವಿ, ಈಗ ದರ್ಶನ ಮಾಡಿದ್ವಿ ದೇವರು ಒಂದು ಗಲ್ಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಇಂಪ್ರೂವ್ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಆದ್ರೂ ಇನ್ನೂ ಸಾಕಷ್ಟು ಮೇಡಮ್ ಹೇಳ್ದಂಗೆ ಕರ್ನಾಟಕ ಕಂಪೇರ್ ಮಾಡಿದ್ರೆ ಸಖತ್ ಕ್ಲೀನ್ ಆಗ್ಬೇಕು. ಇದ್ರ ಬಗ್ಗೆ ನಾವು ಪರ್ಸನಲ್ ಆಗಿ ಮೋದಿ ಅವರಿಗೆ ಒಂದು ಲೆಟರ್ ಬರೀಬೇಕು ಅಥವಾ ಮೇಲ್ ಮಾಡ್ಬೇಕು. ನಾನು, ನನ್ನ ಮಗ, ನನ್ನ ಸೊಸೆ, ನಮ್ಮ ಬೀಗರು ಎಲ್ಲಾರು ಬಂದಿದೀವಿ. ತುಂಬಾ ಚೆನ್ನಾಗಿತ್ತು. ನನ್ನ ಮಗಳು ನನ್ನ ಮಗ ಇಬ್ಬರೇ ಇರೋದು. ನನ್ನ ಮಗಳು ನನ್ನ ಹೆಸರು ಮಂಜುನಾಥ್, ಮೈಸೂರಿಂದ ಬಂದಿದ್ದೀನಿ, ಫೋಟೋಗ್ರಾಫರ್. ಎಲ್ಲರಿಗೂ ಸ್ವತಂತ್ರ ಹಬ್ಬದ ಶುಭಾಶಯಗಳು. ಇವರೇ ನಮ್ಮ ಟೂರ್ ಆರ್ಗನೈಸರ್ ನಂದೀಶ್ ಸರ್ ಅಂತ. ಅವರು ಮತ್ತು ನಮ್ಮ ಪ್ಯಾಸೆಂಜರ್ ಬಗ್ಗೆ, ಕೋ ಪ್ಯಾಸೆಂಜರ್ಸ್ ಬಗ್ಗೆ ನೋಡೋಣ ಬನ್ನಿ. ನನ್ನ ಹೆಸರು ನಂದೀಶ್ ಅಂತ. ಸ್ವಲ್ಪ ನಾಚಿಕೆ, ಮಾತಾಡಕ್ಕೆ ಹೆದರಿಕೆ. ದಯವಿಟ್ಟು ಯಾರು ರೇಗಿಸ್ಬೇಡಿ. ಒಂದು 45 ಮಿನಿಟ್ಸ್ ಅಲ್ಲಿ ನಾವು ಅಯೋಧ್ಯೆ ರೀಚ್ ಆಗ್ತೀವಿ. ನಾವು ಅಯೋಧ್ಯೆ ರೀಚ್ ಆಗಿ ಅಲ್ಲಿಂದ ಆಟೋದಲ್ಲಿ ಹೋಗ್ಬೇಕು. ಆಟೋದಲ್ಲಿ ಇಂದ ನಾವು ರಾಮ ಮಂದಿರ ಹತ್ರ ಹೋಗ್ತೀವಿ. ಅಲ್ಲಿಂದ ಸ್ವಲ್ಪ ನಡಿಬೇಕಾಗುತ್ತೆ. ಹಾಡು ಹೇಳ್ತಾ ಇದ್ದೀವಿ. ನಾನು ಶ್ರೀರಾಮ ಮಂದಿರಕ್ಕೆ ಹೋಗ್ತಿರೋ ಪ್ರಯುಕ್ತ ನಾನು ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಈ ಹಾಡು ಹೇಳಿದೆ ಗೈಸ್. ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ, ರಘುರಾಮ 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 ರಾಮ. ನಿನ್ನಿಷ್ಟದಂತೆಲ್ಲ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಘುರಾಮ 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 ರಾಮ. ಕೌಸಲ್ಯಾಗುವೆನೋ ಮಡಿಲಿನಲ್ಲಿ ರಾಮ, ವೈದೇಹಿಯಾಗುವೆನೋ ಒಡನಾಡು ರಾಮ. ಪಾದುಕೆಯ ತಲೆಯಲ್ಲಿಡು ಭರತನಾಗುವೆ ರಾಮ, ಸಹವಾಸ ಕೊಡು ನನಗೆ ಸೌಮಿತ್ರಿ ರಾಮ. ರಾಮ 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 ರಾಮ. ಹಾಗೆ ನಂಗೆ ಇಷ್ಟ ಇರುವಂತ ಈ ಸುಂದರ ಬೆಳದಿಂಗಳ ಸಾಂಗ್. ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ಒಲವೇ ರಾಗವು ಉಸಿರೇ ಭಾವವು, ನನ್ನ ಈ ನಗೆಯ ಸವಿಶ್ರುತಿಯಲ್ಲಿ ಹೋ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ಹೌ ಕೆನ್ ಐ ಮಿಸ್ ಅಪ್ಪು ಸರ್ ಸಾಂಗ್. ಅದರಲ್ಲೂ ನನ್ನ ಮೋಸ್ಟ್ ಫೇವ್ರೆಟ್ ಆಗಿರೋಂಥ ಅವ್ರ ಸಾಂಗ್ ಹಾಡಿದ್ದೀನಿ. ಕೇಳಿ ಗೈಸ್, ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ. ನಾನಿಂದಲೇ ಹಾಳಾದೆ ನಿನ್ನಿಂದಲೇ, ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಹೋದಲ್ಲಿ ಬಂದಲ್ಲಿ ಎಲ್ಲ ನಿನ್ನ ಸೊಂಪಾದ ಚಲುವಿನ ಗುಣಗಾನ. ದೇವಿಗೆ ಗರಿಯಂತ ನಿನ್ನ ನೋಟ, ನನಗೇನು ಅಂದಂತೆ ಅನುಮಾನ. ಕಣ್ಣಿಂದಲೇ ಸದ್ದಿಲ್ಲದೆ ಮುದ್ದಾದ ಕರೆ ಬಂದಿದೆ. ಹೇ
ಅಯೋಧ್ಯ ಮಾರ್ಕೆಟ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಐ ನೋ ಇದು ಸಪ್ರೇಟ್ ವ್ಲಾಗ್ ಬಂದಿತ್ತು ಸಿಂಗಿಂಗ್ದು ಅಂತ, ಬಟ್ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು. ನಾವು ಆ ಜರ್ನಿಯಲ್ಲಿದ್ದಾಗ ಆ ಮೊಮೆಂಟ್ ಎಂಜಾಯ್ ಮಾಡಿದ್ದಲ್ವ ಗೈಸ್, ಸೊ ಅದಕ್ಕೆ ಇಲ್ಲೂ ಕೂಡ ಆ್ಯಡ್ ಮಾಡಿದ್ದೀನಿ. ಐ ಹೋಪ್ ಯು ಲೈಕ್ ದಟ್. ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದೋ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟತ್ಕೊಂಡು ಕಪಾಳೆ ಬೆಳಗಿವ್ನಿ ತುಪ್ಪವ ಕಾಯಿಸಿವ್ನಿ ಕಿತಾಳೆ ಹಣ್ಣ ತಂದಿವ್ನಿ ಮಾದೇವ ನಿಮ್ಗೆ ಕಿತಾಳೆ ಹಣ್ಣ ತಂದಿವ್ನಿ ಮಾದಪ್ಪ ಕಿತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟತ್ಕೊಂಡು ಹೋಗೋರ್ಗೆ ಹಟ್ಟಿ ಹಂಬಲವ್ಯಾಕೆ ಬೆಟ್ಟದ ಮಾದೇವ ಗತಿಯೆಂದು ಬೆಟ್ಟದ ಮಾದೇವ ಗತಿಯೆಂದು ಅವರಿಂದು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ನಿರವಾಗಿ ನೀನಿಲ್ಲಿರು ನಮ್ಮಲ್ಲಿ ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಮಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ದೇಶ ಸರ್ವೇಶ ಮಲ್ಲೇಶ ಗೌರೇಶ ನೂರಾರು ಹೆಸರು ಶಿವನಿಗೆ ನೂರಾರು ಹೆಸರು ನಂಜುಂಡೇಶ್ವರನಿಗೆ ಇರುವನು ನೆನೆದೋರ ಮನದಾಗೆ ಗಿಳಿಯಲ್ಲಿ ಹಸಿರಾಗಿ ನವಿಲಲ್ಲಿ ಕಣ್ಣಾಗಿ ಕೋಗಿಲೆ ಧ್ವನಿಯ ಇಂಪಾಗಿ ಗಿಳಿಯಲ್ಲಿ ಹಸಿರಾಗಿ ನವಿಲಲ್ಲಿ ಕಣ್ಣಾಗಿ ಕೋಗಿಲೆ ಧ್ವನಿಯ ಇಂಪಾಗಿ ಕೋಗಿಲೆ ಧ್ವನಿಯ ಇಂಪಾಗಿ ಕೇಳೋರ ಮನಸ್ಸಿಗೆ ತಂದಾನೆ ಆನಂದ ಕೋಗಿಲೆ ಧ್ವನಿಯ ಇಂಪಾಗಿ ಕೇಳೋರ ಮನಸ್ಸಿಗೆ ತಂದಾನೆ ಆನಂದ ಜಗದೀಶ ಸರ್ವೇಶ ಮಲ್ಲೇಶ ಗೌರೇಶ ನೂರಾರು ಹೆಸರು ಶಿವನಿಗೆ ಆಳು ಶಿವ ಏಳು ಶಿವ ಬಾಳ ಬಂಡಿ ಹೂಡು ಶಿವ ಆಡು ಶ್ರೀ ಸಿಂಗಿಂಗ್ ರಸಮಂಜರಿ ಎಲ್ಲ ಮುಗಿಸ್ಕೊಂಡು ನಾವು
ಫೈನಲಿ ಅಯೋಧ್ಯ ರೀಚ್ ಆದ್ವಿ. ಬಟ್ ಒಂದು ಪ್ಲೇಸಲ್ಲಿ ನಮ್ಮದು AC ಬಸ್ನ ನಿಲ್ಲಿಸ್ಬಿಟ್ಟು ನೆಕ್ಸ್ಟು ಆಟೋದಲ್ಲೇ ನಾವು ಓಡಾಡಬೇಕಾಗಿತ್ತು. ಫಸ್ಟು ಟಿಫನ್ ಮಾಡ್ಕೋಬೇಕಾಗಿತ್ತು ಅಂತ ಒಂದು ಹೋಟೆಲ್ ಹತ್ರ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ತಿಂದ್ಕೊಂಡು ನೆಕ್ಸ್ಟು ಟೆಂಪಲ್ ಹತ್ರ ಹೋಗೋಣ ಅಂತ. ನೋಡಿ ಅಯೋಧ್ಯ ರೋಡ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಇದು ಆರ್ಚ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಸೂರ್ಯ ಕುದುರೆ ರಥ ಏರಿ ಬರ್ತಾ ಇರೋ ಥರ ಇರೋವಂಥ ಇಮೇಜು ಸಕ್ಕತ್ತಾಗಿದೆ ಗೈಸ್. ಹಾಗೆ ಆ ಕಂಬಗಳು ನೋಡಿ, ಡಿವೈಡರ್ ಮಧ್ಯ ಇರೋವಂಥ ಕಂಬಗಳಂತೂ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಗೂಗಲಲ್ಲಿ ನೋಡಿದ್ರೆ ಕಾಶಿಗೆ ಕಂಪೇರ್ ಮಾಡಿಕೊಂಡ್ರೆ ಅಯೋಧ್ಯ ಸಿಟಿ ಕ್ಲೀನ್ ಇದೆ ಗೈಸ್. ಬಟ್ ಕಾಶಿಗಿಂತ ಇಲ್ಲಿ ಸಖತ್ತು ಬಿಸಿಲು ಜಾಸ್ತಿ ಇತ್ತು. ನಾವಂತೂ ಸಿಕ್ಕಾಪಟ್ಟೆ ಬೆವರ್ತಾ ಇದ್ವಿ. ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಿರ್ಲಿಲ್ಲ. ತುಂಬ ನೀರು ಅನಿಸೋದು. ಅದರಲ್ಲೂ ನಾವು ಬೆಳಗ್ಗೆ ಒಂದು 9 o'clock ಬ್ರೇಕ್ಫಾಸ್ಟ್ ಮಾಡಿದ್ವಿ. ಈವ್ನಿಂಗ್ ನಾವು ಊಟ ಮಾಡೋ ಅಷ್ಟೊತ್ತಿಗೆ ಲಂಚ್ ಮಾಡೋ ಅಷ್ಟೊತ್ತಿಗೆ 4 ಗಂಟೆ ಆಗೋಗಿತ್ತು. ಅಲ್ಲೆಲ್ಲ ನಡೆದು ಎನರ್ಜಿನೇ ಇಲ್ದಂಗೆ ಆಗೋಗಿತ್ತು ಗೈಸ್. ಲಾಸ್ಟಲ್ಲಿ ಆ ಕ್ಲಿಪ್ಪಿಂಗ್ಸ್ ಎಲ್ಲ ಬರುತ್ತೆ ನೋಡಿ. ರೀಚ್ ಆಗಿದ್ದೀವಿ. ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಟೆಂಪಲ್ ಹತ್ರ ಹೋಗೋಣ ಅಂತ ಉಡುಪಿ ಅಯೋಧ್ಯ ಭವನಿಗೆ ಬಂದಿದ್ದೀವಿ. ಸೊ ಲೆಟ್ಸ್. ಫಸ್ಟ್ಗೆ ಪೂರಿ, ಉಪ್ಪಿಟ್ಟು, ಆಲೂ ಭಾಜಿ ಮತ್ತು ಚಟ್ನಿ ಕೊಟ್ಟಿದ್ರು. ಆ್ಯಂಡ್ ಇಟ್ ವಾಸ್ ಅನ್ ಆವ್ರೇಜ್ ಬ್ರೇಕ್ಫಾಸ್ಟ್. ಆ್ಯಂಡ್ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಫ್ಲ್ಯಾಗ್ಸ್ ಕೊಟ್ಟಿದ್ರು. ಇಟ್ಸ್ ಅ ಗುಡ್ ಇನಿಷಿಯೇಟಿವ್ ಬೈ ದ ಹೋಟೆಲ್. ಎಲ್ರೂ ಫ್ಲ್ಯಾಗ್ ಜೊತೆ ಎಲ್ಲರೂ ಇಟ್ಕೊಂಡು ಖುಷಿಯಿಂದ ಹೋಗ್ತಾಯಿದ್ದೀವಿ. ಹಂಗೆ ಎಲ್ಲರೂ ಫೋಟೋ ಓಡಿಸ್ಕೊಂಡ್ವಿ. ನಮ್ಮ ಆಟೋದಲ್ಲಿ ನೋಡಿ, ನಮ್ಮ ಮನೇಲಿ ಎಲ್ರದೂ ಫ್ಲ್ಯಾಗ್ ಇಟ್ಟಿದ್ದೀವಿ. ಫಸ್ಟ್ ಮುಗಿಸ್ಕೊಂಡು ಫಸ್ಟ್ ನಾವು ಬಂದಿದ್ದ ಜಾಗನೇ ಸೀತಾಮಾತೆ ಅವರ ಅಡುಗೆ ಮಾಡ್ತಿದ್ದಿದ್ದ ಜಾಗ. ನಾವು ಎಷ್ಟು ಜನ್ಮದ ಪುಣ್ಯನೋ ಗೊತ್ತಿಲ್ಲ ಗೈ, ಸೀತಾಮಾತೆ ಇದ್ದಿದ್ದ ಜಾಗಕ್ಕೆ ಹೋಗೋವಂಥ ಅವಕಾಶ ನಮಗೆ ಸಿಕ್ತು. ರಾಮಚಂದ್ರ ಭೂಮಿಗೆ ಹೋಗಿರೋದೇ ಒಂದು ಪುಣ್ಯ. ಅದರಲ್ಲೂ ಸೀತಾಮಾತೆ ಅವರು ಅಡುಗೆ ಮಾಡ್ತಿದ್ದಿದ್ದು ಕೊಠಡಿ ನೋಡಿ ಇದು. ಅಲ್ಲಿಗೆ ನೇಪಾಳದಿಂದ ಎಲೆ ಬರ್ತಿತ್ತಂತೆ ಗೈಸ್. ಈಗಲೂ ಅಲ್ಲೆಲ್ಲ ನೇಪಾಳದಿಂದನೇ ಎಲೆ ಕೊಟ್ಟು ಊಟ ಬಡಿಸೋದಂತೆ. ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ಮತ್ತು ಅವ್ರು ಯೂಸ್ ಮಾಡ್ತಿದ್ದಿದ್ದು ಅಡುಗೆಗೆ ಯುಟೆನ್ಸಿಲ್ಸ್ ಎಲ್ಲನೂ ಇಟ್ಟಿದ್ದಾರೆ ಅಲ್ಲಿ ನೋಡಿ. ಇದೇ ಆ ಅಡುಗೆ ಮನೆ. ಅಲ್ಲೆಲ್ಲ ಗ್ರಾಸರೀಸ್ ಎಲ್ಲ ಇದೆ. ಮತ್ತು ರಾಮ, ಲಕ್ಷ್ಮಣ, ಸೀತೆ, ಹನುಮಂತ ಎವ್ರಿಬಡಿ ವಾಸ್ ದೇರ್. ಮತ್ತು ಆ ವೈಬಲ್ಲಿ ಗೊತ್ತಾಗ್ತಾ ಇತ್ತು ಅಲ್ಲಿ ಸೀತಾಮಾತಾ ಇದ್ದರು ಅಂತ. राम नहीं, फर्स्ट में सीता, सेकंड में राम. उसी टाइम से सीताराम. अभी ये रोड से आए, एक रोड का नेम है शहीद मार्ग, शहीद गली. ನೆಕ್ಸ್ಟ್ ಇಲ್ಲಿ ಸೀತಾರಾಮಚಂದ್ರ ಗುಡಿ ಇದೆ, ಅದನ್ನ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಸುತ್ತ ಆರ್ಕಿಟೆಕ್ಚರ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಇಲ್ಲೆಲ್ಲ ಕಂಬಗಳು, ಪಿಲ್ಲರ್ಸು, ಹಾಗೆ ಯೆಲ್ಲೋ ಕಲರ್ ಪೇಂಟ್ ಹೊಡೆದಿರೋದು ಅದು ಒಂಥರ ಹೈಲೈಟ್ ಅಂತ ನನಗನ್ನಿಸ್ತು. ಸೊ ತುಂಬ ಖುಷಿ ಆಯಿತು ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ರಾಮ, ಲಕ್ಷ್ಮಣ, ಸೀತೆ ಮತ್ತು ಪಾದುಕ ಎಲ್ಲ ಇಟ್ಟಿದ್ದಾರೆ. ನೋಡೋಕ್ಕಂತ ತುಂಬ ಖುಷಿ ಆಯಿತು. ಅಡುಗೆ ಮನೆ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಹನುಮಾನ್ ಗಡಿಗೆ. ರಾಮ ಇದ್ದಲ್ಲಿ ಹನುಮಾನ್ ಇರಲೇಬೇಕಲ್ಲ ಗೈಸ್. ಇಲ್ಲಿ ಹನುಮಂತ ಇರೋವಂಥ ಗುಡಿಗೆ ಬಂದಿದ್ದೀವಿ.
ಗೈಸ್ ಅಯೋಧ್ಯ ರೀಚ್ ಆದ್ವಿ. ಅಯೋಧ್ಯ ರೀಚ್ ಆದ್ವಿ. ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ವಿ. ಅಮ್ಮ ಟಿಶ್ಯೂದೆಲ್ಲ ಮಕ್ಕು ಕಂಡ್ಕೊಂಡೈತೆ ಅದ್ರಕ್ಕೂ. ಬ್ಯಾಗು ಕೊಡ್ಬೇಕು. फोटो भी खींच लिया आगे। ಗೋಧಿ ವೃಕ್ಷ ಎಷ್ಟು ಚೆನ್ನಾಗಿದೆ ನೋಡಿ ಅಯೋಧ್ಯ ರಾಮ ಮಂದಿರ. ಆ ಕಲ್ಲು, ಆ ಕೆತ್ತನೆ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಅಲ್ಲಿ ಹೋಗಿ ನೋಡೋದೇ ಒಂದು ಪುಣ್ಯ. ನನ್ನ ಕಣ್ಗಳು ಅದೆಷ್ಟು ಪುಣ್ಯ ಮಾಡಿತ್ತು ಐ ಡೋಂಟ್ ನೋ. ಅದನ್ನೆಲ್ಲ ಮುಟ್ಟಿ ನಾನು ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿದೆ ಈ ಕಲ್ಲುಗಳು. ಮತ್ತು ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ಅಷ್ಟು ಬೇಗ ಕಟ್ಟಿದ್ರು, ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಎವ್ರಿಬಡಿ ಶುಡ್ ಗೋ ಆ್ಯಂಡ್ ಟೇಕ್ ಬ್ಲೆಸ್ಸಿಂಗ್ಸ್ ಆಫ್ ಬಾಲರಾಮ ಗೈಸ್. ಹಾಗೆ ಇಲ್ಲಿ ನೋಡಿ ಎಷ್ಟು ದೊಡ್ಡ ಊದ್ಗಡ್ಡಿ ಇಕ್ಕಿದ್ದಾರೆ. ಐ ಮೀನ್ ಸ್ಪಾನ್ಸರರ್ಸ್ ಆದಂಥ ಮಂಗಲ್ದೀಪ್ ಅವರು ಕೊಟ್ಟಿರೋದು ದೇವಸ್ಥಾನಕ್ಕೆ. ದೇವಸ್ಥಾನ ಎಂಟ್ರಾಗಕ್ಕೆ ಮುಂಚೆನೇ ಲಾಕರಲ್ಲಿ ಫೋನೆಲ್ಲ ಕೊಡಬೇಕಾಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಬರೋವರೆಗೂ ಫೋನ್ ಅಲ್ಲೇ ಇತ್ತು. ಸೊ ಅಲ್ಲಿ ದೇವಸ್ಥಾನದ ಒಳಗಡೆದಾಗಲಿ ಯಾವುದೂ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಶ್ರೀರಾಮ ದೇವಸ್ಥಾನ ಎಲ್ಲ ನೋಡ್ಕೊಂಡು ನೆಕ್ಸ್ಟು ಹನುಮಾನ್ ಗುಡಿಗೆ ಹೋಗ್ತಾ ಇದ್ದೀವಿ. ಹನುಮಾನ್ ಗಡಿ ಅಂತ ಕೆಲವ್ರು ಕರೀತಾರೆ, ಹನುಮಾನ್ ಗರ್ಹಿ ಅಂತ ಕೆಲವ್ರು ಕರೀತಾರೆ. ಇನ್ನು ನಾವು ದೇವಾಲಯ, ದೇಗುಲ, ಗುಡಿ ಅಂತೆಲ್ಲ ಕರಿತೀವಿ. ಅಲ್ಲೆಲ್ಲ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಎಲ್ಲ ಆ್ಯಕ್ಚುಲಿ ಒಂದಷ್ಟು ಎಲ್ಲ ತಿನ್ನೋ ಐಟಮ್ಸು ಎಲ್ಲ ಇಟ್ಕೊಂಡಿದ್ರು. ಬಟ್ ನಮಗೆ ಏನೂ ತಿನ್ನಬೇಕು ಅನಿಸಿಲ್ಲ ಬಿಕಾಸ್ ಆಫ್ ವೆರಿ ಲೆಸ್ ಹೈಜೀನ್. ಮತ್ತು ನಂಗೆ ಅಲ್ಲಿ ತುಂಬ ಇಷ್ಟ ಆಗಿದ್ದು ಈ ಪುಟಾಣಿ ಕ್ಯೂಟಾಗಿರೋಂಥ ಚಪ್ಪಲಿ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಆ ಬಿಸಿಲಲ್ಲಿ ನಡ್ಕೊಂಡು ಬರೇ ಕಾಲಲ್ಲಿ ಹೋಗೋ ಅಷ್ಟೊತ್ತಿಗಂತೂ ಸಾಕಾಗೋಯ್ತು ಗೈಸ್. ಬಟ್ ಆದ್ರೂ ನಡೆಯೋದ್ರಲ್ಲಿ ಒಂಥರ ಖುಷಿ ಇತ್ತು. ಹನುಮಾನ್ ನೋಡ್ಬೋದು. ಅದಲ್ಲದೆ ಅದು ಶ್ರಾವಣ ಮಾಸದ ಮೊದಲನೇ ಶನಿವಾರ ಆಗಿತ್ತು. ಅದೊಂಥರ ನೆಕ್ಸ್ಟ್ ಲೆವೆಲ್ ಬ್ಲೆಸ್ಸಿಂಗು. ಶ್ರೀರಾಮ ದೇವಸ್ಥಾನಕ್ಕೆ ಹೋದ್ವಿ. ಅದಾದಮೇಲೆ ಆಂಜನೇಯ, ನಮ್ಮ ಮನೆ ದೇವರಾದಂಥ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಾವು ಶ್ರಾವಣದಲ್ಲಿ ಯಾವಾಗಲೂ ನಮ್ಮ ಮನೆ ದೇವರಾದಂಥ ಲಕ್ಷ್ಮೀನರಸಿಂಹಸ್ವಾಮಿ ಆಂಜನೇಯ ಆಂಧ್ರ ಪ್ರದೇಶಲ್ಲಿರೋದು, ಅಲ್ಲಿಗೆ ಹೋಗ್ತಾಯಿದ್ವಿ. ಬಟ್ ಈ ವರ್ಷ ಅದೇನು ಬ್ಲೆಸ್ಸಿಂಗ್ಸು ಗೊತ್ತಿಲ್ಲ. ನಾವು ಅಯೋಧ್ಯದಲ್ಲಿರೋವಂಥ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಅದೇ ಅನ್ಕೋತಾ ಇದ್ದೆ, ಶ್ರಾವಣ ಮಾಸದ ಮೊದಲನೇ ಶನಿವಾರದ ದಿವಸ ನಮ್ಗೆ ಇಲ್ಲಿ ಬರುವಂಥ ಬ್ಲೆಸ್ಸಿಂಗ್ ಸಿಗ್ತಲ್ಲ ಅಂತ. ನೋಡಿ ಇದೇ ಹನುಮಾನ್ ಗಡಿ. ತುಂಬ ಜನ ಇದ್ರು ಗೈಸ್. ಬಟ್ ಆದ್ರೂ ನಾನು ಹೇಳಿದ್ನಲ್ಲ ನಿಮಗೆ ಮುಂಚೆನೇ, ನಮಗೆ ಎನರ್ಜಿನೇ ಇರಲಿಲ್ಲ, ಊಟ ಮಾಡಿರಲಿಲ್ಲ ನೀಟಾಗಿ, ನೀರುಗಳು ಸಖತ್ತಾಗಿ ಸಿಗ್ತಾ ಇರಲಿಲ್ಲ. ಅಲ್ಲಿ ನೀರು ಕುಡಿದೆ ವಾಯ್ಸೆಲ್ಲ ಚೇಂಜ್ ಆಗಿರೋದು ನಂದು. ಬಟ್ ಸ್ಟಿಲ್ ಅಲ್ಲಿನ ಬ್ಲೆಸ್ಸಿಂಗ್ಸು, ಅಲ್ಲಿನ ಪಾಸಿಟಿವಿಟಿ ಬಗ್ಗೆ ನಾನು ಹೇಳಲೇಬೇಕು. ನಾನು ಏನಕ್ಕೆ ಅದ್ರದ್ದು ನೆಗೆಟಿವ್ ಪಾಯಿಂಟ್ಸು ಹೇಳ್ತಿದ್ದೀನಿ ಅಂದರೆ ಅದ್ರದ್ದು ರಿಯಾಲಿಟಿ ಕೂಡ ನಿಮಗೆ ಗೊತ್ತಾಗಬೇಕು. ಅಲ್ಲಿಂದು ಹೈಜೀನ್ ಇಲ್ಲ, ಮತ್ತು ಜನ ಎಲ್ಲ ಸ್ವಲ್ಪ ರಫ್ಫು, ಮತ್ತು ಕ್ಲೀನ್ನೆಸ್ ಬಗ್ಗೆನೂ ಹೇಳಿದೆ ನಿಮಗೆ. ಮತ್ತು ಬಿಸಿಲು, ಇದು ಒಂದಷ್ಟೇ ನನಗಿಷ್ಟ ಆಗಿಲ್ಲ. ಮತ್ತು ದೇವಸ್ಥಾನಕ್ಕೆ ಹೋಗಿದ್ದು ಮತ್ತು ಟೆಂಪಲ್ಸ್ ಅದೆಲ್ಲ ಸಖತ್ ಇಷ್ಟ ಆಗೋಯ್ತು ಗೈಸ್. ನೋಡಿ ಎಷ್ಟು ಸುಸ್ತಾಗತ್ತಾ ಇದ್ದೀನಿ. ನಾನು ಎನರ್ಜೆಟಿಕ್ ಆಗಿರ್ಬೇಕು ಆ್ಯಕ್ಚುಲಿ ಅಂತ ಅಪ್ಪ ಅಮ್ಮನ್ನೆಲ್ಲ ಪುಷ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೆ. ಅಪ್ಪ ಅಮ್ಮ ಕೂಡ ವೆರಿ ಎನರ್ಜೆಟಿಕ್ ಗೈಸ್. ಸೊ ನನ್ನ ಪ್ಲ್ಯಾನು, ನನ್ನ ಕಾಶಿ ಅಯೋಧ್ಯೆ ಪ್ರಯಾಗ್ರಾಜ್ ಮಾಡಿದ್ದು ಮೇಯ್ನ್ ಇಂಟೆನ್ಷನ್ನೇ ಅದು. ಸೊ ನಾವು ಯಾವಾಗ ನಮ್ಮ ಕೈಲಿ ನಡೆಯೋಕ್ಕಾಗುತ್ತೆ, ನಾವು ಯಾವಾಗ ಎನರ್ಜೆಟಿಕ್ ಆಗಿರ್ತೀವಿ ಆವಾಗಲೇ ಎಲ್ಲ ನೋಡ್ಬಿಡ್ಬೇಕು ಗೈಸ್. ವಯಸ್ಸಾದ್ಮೇಲೆ ನೋಡ್ತೀವಿ ಅನ್ನೋದು ದಟ್ ಈಸ್ ನಾಟ್ ಈಸಿ. ಅಲ್ಲಿ ಅವಾಗೆಲ್ಲ ನಡೆಯೋಕ್ಕಾಗಲ್ಲ ಅಥವಾ ನೋಡೋಕ್ಕಾಗಲ್ಲಪ್ಪ ಅಂತ ಎಲ್ಲ ಅನ್ಕೋಬಾರ್ದು. ನೋಡಿ ಇದೇ ಹನುಮಾನ್ ಗುಡಿ, ಸಕ್ಕತ್ತಾಗಿತ್ತು. ಕೂತಿರೋ ಹನುಮಾನ್ ಗೈಸ್, ಎಲ್ಲರೂ ತುಂಬ ಇಷ್ಟಪಟ್ಟರು ಅಲ್ಲಿ ನೋಡಿ. ಆದಮೇಲೆ ಕೆಲವರು ಕಾಶಿ, ಅಯೋಧ್ಯ ಮತ್ತು ಆ ಪ್ರಯಾಗ್ರಾಜ್ಗೆ ಪಾದಯಾತ್ರೆ ಮಾಡ್ತಾರಂತೆ. ಅದೇನೋ ಸಂಪ್ರದಾಯ ಇದೆ ಅಲ್ಲೆಲ್ಲ ನೀರು ತಗೊಂಡು ಹೋಗೋದು. ಬರೀ ಕಾಲಲ್ಲಿ ನಡೀತಾರೆ ಗೈಸ್. ನಾವು ಅಲ್ಲೊಂದು ಸ್ವಲ್ಪ ಆಲ್ಮೋಸ್ಟ್ ಅಯೋಧ್ಯ ಎಲ್ಲ ನಾವು ಬರೀ ಕಾಲಲ್ಲೇ ನಡೆದಿದ್ದು. ಆ ಬಿಸಿಲಲ್ಲಿ ತುಂಬ ಕಷ್ಟ ಆಗ್ತಿತ್ತು. ಇವರು ಆ ಟಾರ್ ರೋಡ್ ಮೇಲೆ ಅಷ್ಟು ದೂರ ಎಲ್ಲ ಹೆಂಗೆ ನಡೀತಾರೋ ಐ ಡೋಂಟ್ ನೋ. ಫೋನ್ ಸಿಕ್ಕಿದ ಮೇಲೆ ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡೆ ದೇವಸ್ಥಾನದ ಮುಂದೆಗಡೆ. ನನಗಂತೂ ಖುಷಿ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ
ಗೈಸ್ ಅಯೋಧ್ಯೆಯಲ್ಲಿ ಒಳ್ಳೆ ದರ್ಶನ ಆಯಿತು. 2 ಸತಿ ಹೋಗಿ ನೋಡ್ಕೊಂಬಂದ್ವಿ. ಸೋ ಬ್ಲೆಸ್ಡ್. ಥ್ಯಾಂಕ್ ಯು. ಜೈ ಶ್ರೀರಾಮ್. ಅಯೋಧ್ಯೆಯಲ್ಲಿ 3 ರೋಸ್ ಇರುತ್ತೆ. ಫ್ರಂಟ್ VIP ನೋಡೋದು ಬಂದರು, ಅದಾದಮೇಲೆ 2nd ರೋ ಮತ್ತು 3rd ರೋ. ನಾನು ನಮ್ಮ ಡ್ಯಾಡಿ 3rd ರೋಯಿಂದ ಒಂದು ಸತಿ ನೋಡಿದ್ವಿ. ಮತ್ತು ನಮಗೆ ಚಾನ್ಸ್ ಸಿಕ್ಕಿದ್ರಿಂದ ನಾವು 2nd ರೋಯಿಂದನೂ ಹೋಗಿ ಮತ್ತೆ ನೋಡ್ಕೊಂಬಂದ್ವಿ. ತುಂಬ ಖುಷಿಯಾಗೋಯಿತು. ತುಂಬ ಹತ್ತಿರದಿಂದ ಬಾಲರಾಮನ್ ನೋಡಿದ್ವಲ್ಲ ಅಂತ. ಅಲ್ಲೊಂದು ಶಾಪಿಂಗ್ ಸೆಂಟ್ರ್ ಇತ್ತು. ನಾವು ಒಂದಷ್ಟು ಮೂರ್ತಿ ಎಲ್ಲ ತೊಗೊಂಡ್ವಿ, ರಾಮಂದು ಮತ್ತು ಮ್ಯಾಗ್ನೆಟ್ ಎಲ್ಲ ತೊಗೊಂಡು ಅಲ್ಲೇ ನಿಂತು. ಗೈಸ್ ಮನೆಗೊಂದಷ್ಟು ಮೂರ್ತಿ ಬೇಕಿತ್ತು, ಎಲ್ಲ ಶಾಪಿಂಗ್ ಸ್ಟ್ರೀಟಲ್ಲಿ ಪರ್ಚೇಸ್ ಮಾಡ್ಕೊಂಡ್ವಿ. ಆರ್ಟ್ಸ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ, ರಾಮ ರಾಮ ಅಂತ ಬರೆದಿದ್ದಾರೆ. ಫೈನಲಿ ಊಟಕ್ಕೆ ಅಂತ ಬಂದ್ವಿ. 4 ಗಂಟೆಗೆ ಊಟ ಮಾಡಿದ್ದು. ಅನ್ನ, ಬೆಂಡೆಕಾಯಿ ಗೊಜ್ಜು, ರಸಮ್, ಸಾಂಬಾರು ಮತ್ತು ಒಂದು ಸ್ವೀಟ್ ಕೊಟ್ಟಿದ್ರು, ಮೋತಿಚೂರ್ ಲಡ್ಡು ಕೊಟ್ಟಿದ್ರು. ನಂಗೆ ತುಂಬ ಇಷ್ಟ ಮೋತಿಚೂರ್ ಲಡ್ಡು. ಸೊ ಫಸ್ಟ್ ಅದನ್ನೇ ತಿಂತಾಯಿದ್ದೀನಿ ನೋಡಿ. ಇದನ್ನೆಲ್ಲ ನೋಡಿಕೊಂಡು ಸರಾಯು ನದಿ ಇದೆ ನೋಡಿ, ಸರಾಯು ನದಿನ ನೋಡಿಕೊಂಡು ನೆಕ್ಸ್ಟು ಪ್ರಯಾಗ್ರಾಜ್ಗೆ ಅಂತ ಹೋಗ್ತಾ ಇದ್ವಿ. ನಾವು ಇವತ್ತು ನೈಟ್ ಪ್ರಯಾಗ್ರಾಜಲ್ಲೇ ಹಾಲ್ಟ್ ಆಗಬೇಕಾಗಿತ್ತು. ನೆಕ್ಸ್ಟ್ ಡೇ ತ್ರಿವೇಣಿ ಸಂಗಮ್ಗೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ಅದಾದಮೇಲೆ ಅಲೋಪಿ ಶಕ್ತಿ ಪೀಠ ಅಂತ ಅಂದರೆ ಸತೀದೇವಿದು ರೈಟ್ ಹ್ಯಾಂಡ್ ಬಿದ್ದಿರೋ ಜಾಗ, ಅಲ್ಲಿಗೆ ಹೋಗ್ಬೇಕಾಗಿತ್ತು. ಅದಾದಮೇಲೆ ಅಲ್ಲಿ ಮಲಗಿರೋಂಥ ಬಡೆ ಹನುಮಾನ್ ಟೆಂಪಲ್ ಇದೆ, ಅದನ್ನೆಲ್ಲ ನೋಡ್ಕೋಬೇಕಾಗಿತ್ತು. ಸೊ ಫಸ್ಟು ನಾವು ಹೋಗ್ಬಿಟ್ಟು ರೆಸ್ಟ್ ಎಲ್ಲ ಮಾಡೋಣ ಅಂತ ಫಸ್ಟ್ ಪ್ರಯಾಗ್ರಾಜಿಗೆ ಹೋಗ್ತಾಯಿದ್ವಿ. ಇಂಡಿಪೆಂಡೆನ್ಸ್ ಡೇ ದಿವಸ ಇದು. ಅದ್ರದ್ದು ನೆಕ್ಸ್ಟ್ ಡೇ ನಾವು ಪ್ರಯಾಗ್ರಾಜ್ ಎಲ್ಲ ನೋಡ್ಕೊಂಡು ರಿಟರ್ನ್ ಆಗೋದು. ಸರಾಯು ನದಿ ನೋಡಿ ಎಷ್ಟು ಚೆನ್ನಾಗಿದೆ. ಅಯೋಧ್ಯೆಯಲ್ಲಿ ಫೇಮಸ್ ರಿವರ್ ಇದು. ಸರಾಯು ನದಿ ನೋಡ್ರಲ್ಲ ಎಲ್ಲ ಗೈಸ್. ಬನ್ನಿ ಗೈಸ್ ಪ್ರಯಾಗ್ರಾಜ್ಗೆ ಹೋಗೋಣ. ನೀವು ಅಲ್ಲಿಂದನೇ ನೋಡ್ಕೊಳ್ಳಿ ನಮ್ಮ. ಎಷ್ಟು ಚೆನ್ನಾಗೈತೆ ಗೈಸ್. ಈವ್ನಿಂಗ್ ಆಗಿದ್ದ ಕಾರಣ ಬೆಳಗ್ಗೆ ನಾವು ಕಾಫಿ ಕುಡ್ದಿದ್ವಲ್ಲ, ಕಾಫಿ ಮತ್ತು ಟೀ ಕುಡ್ದಿದ್ದ ಜಾಗದಲ್ಲೇ ಮತ್ತೆ ಈವ್ನಿಂಗ್ ಕಾಫಿ ಟೀ ಕುಡಿಯೋಕ್ಕೆ ಅಂತ ನಿಲ್ಲಿಸಿದ್ರು. ನಮ್ಮ ಅಮ್ಮ ನೋಡಿ ಗೈಸ್ ಅಲ್ಲಿ ಮಲ್ಲಿಗೆ ಬೆಳಗ್ಗೆ ಕಿತ್ಕೊಂಡು ಮುಡ್ಕೊಂಡಿದ್ವಾ, ಅಲ್ಲಿ ಚೆನ್ನಾಗಿದೆ ಅಂತ ತೋರಿಸ್ಬಾ ಎಲ್ರಿಗೂ ಸಬ್ಸ್ಕ್ರೈಬರ್ಸ್ಗೆ ಅಂತ ಕರ್ಕೊಂಡೋಗಿ ತೋರಿಸ್ತಾಯಿದ್ರು. ಸೊ ಟೀ ಎಲ್ಲ ಕುಡ್ಕೊಂಡು ನೆಕ್ಸ್ಟು ನಾನು ನಮ್ಮ ಮಮ್ಮಿ ಅಲ್ಲೇ ವಾಕಿಂಗ್ ಮಾಡ್ತಾಯಿದ್ವಿ ಗೈಸ್. ಇವಾಗ ಅಯೋಧ್ಯೆ ಎಲ್ಲ ಮುಗಿಸ್ಕೊಂಡು ಪ್ರಯಾಗ್ರಾಜ್ ಹತ್ರ ಹೋಗ್ತಿದ್ವಿ. ಆ ಮಧ್ಯದಲ್ಲಿ ಟೀ ಕುಡಿಯೋಕ್ಕೆ ಅಂತ ನಿಲ್ಲಿಸಿದ್ರು. ಸೊ ಒಂದು ಟೀ ತೊಗೊಂಡು ಕುಡಿದು ಈಗ ಸ್ವಲ್ಪ ವಾಕಿಂಗ್ ಮಾಡ್ತಾಯಿದ್ವಿ. ತುಂಬ ಬಸ್ಸಲ್ಲೇ ಕೂತಿದ್ದಲ್ಲ, AC ಬಸ್ಸು, ಸ್ವಲ್ಪ ಸಫಿಕೇಷನ್ ಆಗುತ್ತಲ್ವ ಹೇಗಿದ್ರು, ಅದಕ್ಕೆ ಫ್ರೆಶ್ ಏರ್ ನ್ಯಾಚುರಲ್ ಏರ್ ತೊಗೊಳ್ಳೋಣ ಅಂತ ಹಿಂಗೆ ಓಡಾಡ್ತಾ ಇದ್ವಿ ಗಾಯ್ಸ್. ನೆಕ್ಸ್ಟು ನಮ್ಮ ನಾಳೆ ನಮ್ಮದು ಲಾಸ್ಟ್ ಡೇ ಆಫ್ ಟ್ರಿಪ್ಪು. ಪ್ರಯಾಗ್ರಾಜ್ ನೋಡಿಕೊಂಡು ಮಧ್ಯಾಹ್ನ 2:30 ಫ್ಲೈಟ್ ಇದೆ. 2:30 ಹತ್ತಿದ್ರೆ ಬ್ಯಾಂಗ್ಳೂರಲ್ಲಿ 4:15 ರೀಚ್ ಆಗ್ತೀವಿ. ಸೊ ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ನಾವು ಪ್ರಯಾಗ್ರಾಜ್ ರೀಚ್ ಆದ್ವಿ. ಪ್ರಯಾಗ್ರಾಜಲ್ಲಿ ನಾವು ಉಳ್ಕೊಂಡಿದ್ದು ಹೋಟೆಲ್ ಹೆಸರು ಹೋಟೆಲ್ ಕಾವೇರಿ ಅಂತ. ಸೊ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಅಲ್ಲೂ ಎಲ್ಲ ರೀತಿ ಸ್ಯಾಫ್ರನ್, ವೈಟ್ ಮತ್ತು ಗ್ರೀನ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿದರು. ಹಾಗೆ ಹೋದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು, ಮ್ಯಾಂಗೋ ಡ್ರಿಂಕು ತುಂಬ ಚೆನ್ನಾಗಿತ್ತು. ಇನ್ನು ರೂಮ್ ಅಲೋಕೇಶನ್ ಆಗಿಲ್ಲ ಅಂತ ನಾವು ನಮ್ಮ ಪ್ಯಾಸೆಂಜರ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ವಿ. ಸೊ ನಮಗೆ ರೂಮ್ ಅಲೋಕೇಶನ್ ಮಾಡಿಕೊಟ್ರು. ನಾವು 4th ಫ್ಲೋರಲ್ಲಿ ಇದ್ದಿದ್ದು. ಸೊ ನಾನು ಅಮ್ಮ ಒಂದು ರೂಮಲ್ಲಿ ಇದ್ವಲ್ಲ, ನಾನು ಕೀ ತೆಗೆದು ಹೋಗ್ತಾಯಿದ್ದೀನಿ ನೋಡಿ ಗೈಸ್. ಬಟ್ ನಮಗೆ ಕಾಶಿಲಿ ಇದ್ದಿದ್ದು ರೂಮ್ ಸಖತ್ ಇಷ್ಟ ಆಗಿತ್ತು. ಈ ರೂಮ್ ಕೂಡ ಚೆನ್ನಾಗಿದೆ, ಬಟ್ ಆ ರೇಂಜಿಗೆ ಇರಲಿಲ್ಲ. ಪೇಂಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ರು, ಫ್ಯಾನು, AC ಇರಲಿಲ್ಲ ಇಲ್ಲಿ. ಆ ಕಾಶಿಯಲ್ಲಿ AC ಇತ್ತಲ್ಲ. ಮತ್ತು ಬೆಡ್ಸ್ ಎಲ್ಲ ಇಟ್ ವಾಸ್ ಗುಡ್. ಮತ್ತು ಟಿ ವಿ ಇತ್ತು, ಬಟ್ ನಾವು ಟಿ ವಿ ನೋಡೋ ಅಂಥ ಸಿಚುಯೇಷನಲ್ಲಿ ಇರಲಿಲ್ಲ, ಟಯರ್ಡ್ ಆಗಿದ್ವಲ್ಲ. ಸೊ ರೆಸ್ಟ್ ಮಾಡಿ ಮತ್ತು ನೆಕ್ಸ್ಟ್ ಡೇನು ಮಾರ್ನಿಂಗ್ 5 o'clock ಅಷ್ಟೊತ್ತಿಗೆಲ್ಲ ನಾವು ಎದ್ದೇಳಬೇಕಾಗಿತ್ತು. ಕುಂಭಮೇಳ ನಡೆದಿದ್ದ ಜಾಗಕ್ಕೆ ಹೋಗ್ತಾ ಇದ್ವಲ್ಲ, ತ್ರಿವೇಣಿ ಸಂಗಮಕ್ಕೆ. ಹಾಗೆ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಹೋಟೆಲ್ ರೂಮ್ ವಾಸ್ ಭಗವದ್ಗೀತೆ ಇಟ್ಟಿದ್ದಾರೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ನಂಗೆ ತುಂಬ ಖುಷಿಯಾಯಿತು ಕೃಷ್ಣ ದೇವ್ರನ್ನ ನೋಡಿ. ಹಾಗೆ
ಇಟ್ಸ್ ಅ ರೆಸ್ಟ್ ರೂಮ್. ಮತ್ತು ಇಲ್ಲೊಂದು ದೊಡ್ಡ ಮಿರರ್ ಇತ್ತು. ಸೊ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನಮ್ಮ ಅಣ್ಣನೂ ಬರ್ತಾನೆ ರೀಲ್ಸ್ ಮಾಡೋಣ ಅಂತ. ಇಲ್ಲಿ ಲೈಟ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಡಿನ್ನರ್ಗೆ ಹೋಗ್ಬೇಕಾಗಿತ್ತು. ಸೊ ಅದಕ್ಕಿಂತ ಮುಂಚೆ ಎಲ್ಲರೂ ಫೇಸ್ ವಾಶ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಕೂತಿದ್ವಿ. ಮಾರ್ನಿಂಗ್ ಇದ್ರ ಪಕ್ಕ ಒಂದು ಸ್ಟ್ಯಾಚು ಇದೆ ಗೈಸ್, ಚೆನ್ನಾಗಿದೆ, ಅದನ್ನು ತೋರಿಸ್ತೀನಿ, ವೆಯ್ಟ್ ಮಾಡಿ. ವಾಟ್ರಬಲ್ ಕೂಡ ಸ್ಯಾಫ್ರನ್ ವೈಟ್ ಗ್ರೀನ್ ಇರೋವಂಥದ್ದು ಹ್ಯಾಂಗರ್ಸ್ ಹಾಕಿದ್ದಾರೆ ನೋಡಿ. ಸೊ ತುಂಬ ಖುಷಿಯಾಗಿದ್ದಂದರೆ ಭಗವದ್ಗೀತೆ ನೋಡಿ. ಮತ್ತು ನನಗೆ ಈ ವಾಲ್ ಪೇಂಟಿಂಗ್ಸ್ ಕೂಡ ಸಖತ್ ಇಷ್ಟ ಆಯಿತು. ಕಳೆದೋಗಿರೋದನ್ನ ತುಂಬಾ ಹುಡುಕ್ಬಾರ್ದ್ರೆ ಅದು ತಾನಾಗಿ ಸಿಕ್ಬೇಕು. ನಮ್ಮ ಮನೆಯ ಅಪರೂಪಕ್ಕೊಂದು ರೀಲ್ಸ್ ಮಾಡ್ದೆ, ಅದನ್ನೆಲ್ಲ ಮುಗಿಸ್ಕೊಂಡು ಡಿನ್ನರ್ ಮಾಡೋಣ ಅಂತ ನೆಕ್ಸ್ಟ್ 5th ಫ್ಲೋರಿಗೆ ಬಂದ್ವಿ. ಈ ಡಿನ್ನರ್ ತುಂಬ ಇಷ್ಟ ಆಯಿತು ಗೈಸ್. ತಂದೂರಿ ರೋಟಿ, ಪನ್ನೀರ್ ಕರಿ, ಮತ್ತು ಜೀರಾ ರೈಸು, ಜಾಮೂನು, ದಾಲು ಎಲ್ಲ ಮಾಡಿದರು. ತುಂಬ ಇಷ್ಟ ಆಯಿತು ನೋಡಿ. ನಮ್ಮ ಅಣ್ಣನ ಖುಷಿ ನೋಡಿ, ತಂದೂರಿ ರೋಟಿ ಮತ್ತು ಪನ್ನೀರ್ ಸಿಕ್ಕಿದೆ ಅಂತ. ನನಗೂ ನಮ್ಮ ಅಣ್ಣಂಗೆ ಸಖತ್ ಖುಷಿ ಆಯಿತು. ಎಲ್ಲರೂ ಒಳ್ಳೆ ಬ್ಯಾಟಿಂಗ್ ಮಾಡಿಕೊಂಡು ನೆಕ್ಸ್ಟು ಮಲ್ಕೊಳ್ಳೋಣ ಅಂತ ಬಂದೆ. ನಮ್ಮಮ್ಮನೂ ಫ್ರೆಶ್ ಅಪ್ ಆಗ್ತಾಯಿದ್ರು. ಸೊ ಇನ್ನೇನು ಮಲಗಬೇಕು. ನಾನು ಹೇಳಿದ್ನಲ್ಲ ಟಿ ವಿ ಏನು ಯೂಸ್ ಮಾಡಲಿಲ್ಲ ಅಂತ. ಸೊ ಇದು ನಮ್ಮ ಡ್ಯಾಡಿ ಮತ್ತು ನಮ್ಮ ಅಣ್ಣ ರೂಮು. ಅದ್ರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಬಂದೆ. ಬಟ್ ನಮ್ಮ ರೂಮೇ ಸಖತ್ತಾಗಿದೆ ಗೈಸ್. ನಮ್ಮ ಅಣ್ಣ ಕೂಡ ಅದೇ ಹೇಳ್ತಿದ್ದ, ನಿಮ್ಮ ರೂಮೇನೆ ನಮ್ಮ ರೂಮ್ಗಿಂತ ಸಖತ್ತಾಗಿದೆ ಅಂತ. ಸೊ ಐ ಆಮ್ ಅ ಲಕ್ಕಿ ಗರ್ಲ್ ಗೈಸ್. ಮತ್ತು ನಾನು ನಿಮಗೆ ಹಳೆ ಕ್ಲಿಪ್ಪಿಂಗಲ್ಲಿ ಹೇಳಿದ್ನಲ್ಲ ಅದು ಸ್ಟ್ಯಾಚು ತೋರಿಸ್ತೀನಿ ಅಂತ, ಇದೇ ಆ ಸ್ಟ್ಯಾಚು. ಅಯೋಧ್ಯೆ ಸಿಟಿದು ಹಾಗೆ ರಾಮ ಮಂದಿರದು ಸಿನಿಮ್ಯಾಟಿಕ್ ಶಾರ್ಟ್ಸ್ ಹಾಕ್ತೀನಿ ನೋಡಿ ಗೈಸ್, ಎಂಜಾಯ್ ಮಾಡಿ.
ಶ್ರೀರಾಮ ದೇವಸ್ಥಾನ ಹಿಂದೆಗಡೆನೇ ಜಟಾಯುದು ಹಾಗೆ ಅಳಿಲುದು ಒಂದು ಮಾನ್ಯುಮೆಂಟ್ ಇತ್ತು ಗೈಸ್. ಇದು ಅಳಿಲು ಸೇವೆದು ನೀವು ಕತೆ ಗೊತ್ತಿರುತ್ತಲ್ಲ, ಹೇಗೆ ರಾಮ ಸೇತುವೆ ಕಟ್ಟಬೇಕಾದ್ರೆ ಅಳಿಲು ತನ್ನ ಸೇವೆಯನ್ನು ಕೊಟ್ಟಿತ್ತು ಅಂತ, ಅದ್ರ ಪ್ರತೀಕವಾಗಿ ಇಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು, ನಂಗೆ ಸಖತ್ ಇಷ್ಟ ಆಯಿತು. ಹಾಗೆ ಜಟಾಯು ಕೂಡ ಇತ್ತು ಅಲ್ಲಿ ಹಿಂದೆಗಡೆ. This is it for the video. Thank you so much for watching. Please do subscribe, like and share. See you in the next video. Thank you guys. Bye bye. ವಿಡಿಯೋ ಪ್ರಯಾಗ್ರಾಜ್ ಮತ್ತೆ ನಾವು ರಿಟರ್ನ್ ಬಂದಿದ್ದು ವ್ಲಾಗ್ ಆಗಿರುತ್ತೆ. ಸೊ ವೆಯ್ಟ್ ಫಾರ್ ಇಟ್. ಬಾಯ್ ಗೈಸ್. ಹೆಜ್ಜೆ ನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ.